ಶುಭೋದಯ ಫ್ರೆಂಡ್ಸ್, ಇವತ್ತಿನ ಬಿಗ್ ಬಾಸ್ನ ಪ್ರೊಮೋ ಬಿಟ್ಟಿದ್ದಾರೆ. ಬೆಳಗ್ಗೆ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕಾಯ್ತಾ ಇರುವಂತ ಒಂದು ಪ್ರೊಮೋ ಅನ್ಕೋತೀನಿ. ಯಾಕೆಂದ್ರೆ ಬಿಗ್ ಬಾಸ್ ಮನೆ ಒಳಗಿರೋ ಮಾಳು ಅವರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದೆ. ಆ ಪ್ರೊಮೋ ಇವತ್ತು ಬಿಗ್ ಬಾಸ್ ಮನೆಯವ್ರು ಬಿಟ್ಟಿದ್ದಾರೆ. ಪಾಪ ಮಾಳು ಅವರು ಹೋದ್ಸಲ ಲೆಟ್ರು ಸಣ್ಣ ವಿಡಿಯೋನ ಒಂದು ಕ್ಲಿಪ್ ಕಳಿಸಿದ್ರಲ್ವಾ, ಅದನ್ನ ಮಿಸ್ ಮಾಡ್ಕೊಂಡಿದ್ರು. ಮಾಳು ಅವರು ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ನೋಡದೆ ಮಾಳು ಫೀಲ್ ಮಾಡ್ಕೊಂಡಿದ್ರು. ಆ ಒಂದು ಫೀಲನ್ನ ಕಡಿಮೆ ಮಾಡಕ್ಕೆ ಬಿಗ್ ಬಾಸ್ ಅವರು ಇವತ್ತು ಮಾಳು ಅವರ ಫ್ಯಾಮಿಲಿನ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಟಿದ್ದಾರೆ. ಪ್ರಮೋ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಮನೆ ಒಳಗೆ ಏನ್ ನಡೆದಿದೆ, ಏನ್ ಕತೆ ಏನು ಅಂತ. ಚೆನ್ನಾಗಿದೆ, ವಾಹ್ ಸೂಪರ್ ಇದೆ ಪ್ರೊಮೋ. ಏನ್ ಗೊತ್ತಾ, ಮಾಳು ಮಕ್ಕಳ ಹೇರ್ ಸ್ಟೈಲ್ ನೋಡಿದ್ರ ಸೇಮ್ ಮಾಳು ತರಾನೇ ಹೇರ್ ಸ್ಟೈಲ್ ಅನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ. ತಂದೆ ತಾಯಿನ ಮಕ್ಕಳು ಫಾಲೋ ಮಾಡ್ತಾರೆ ಅಂದ್ರೆ ಈ ಮಕ್ಳು ಇನ್ನೂ ಇಷ್ಟಿಷ್ಟು ಪುಟ್ ಮಕ್ಕಳು ಇಬ್ರು ಎಷ್ಟು ಮುದ್ದಾಗಿದ್ದಾರೆ. ಇಬ್ರು ಚೆನ್ನಾಗಿ ಹೇರ್ ಸ್ಟೈಲ್, ಹಿಂಗಿಷ್ಟೇ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ಪ್ರೊಮೋ ನೋಡ್ತಿದ್ರೆ ನಂಗೆ ನನ್ನ ಮಗನ ಗುರ್ತು ಬರುತ್ತೆ. ಆ ಥರ ಒಂದು ಮಾಳು ಹೇರ್ ಸ್ಟೈಲ್ ಇದೆಯಲ್ಲ, ಆ ಥರ ಫಸ್ಟ್ ಟೈಮ್ ಕಟ್ ಮಾಡ್ಕೊಂಡು ಬಂದಿರುವಾಗ ನಾನು 3 ದಿವಸ ಮಾತಾಡಿರಲಿಲ್ಲ. ನಾನು ನಿಜ, ಒಂದೊಂದು ಹೇಗಿರುತ್ತೆ ನೋಡಿ. ಚೆನ್ನಾಗಿದೆ ಇವತ್ತಿನ ಪ್ರೊಮೋ. ನೋಡೋಣ ಏನು ನಡೀಬೋದು ಇನ್ನು ಮುಂದೆ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. 9:00 ನೋಡ್ತಾ ಇರಿ. ಆದರೆ ನನ್ನ ಫ್ರೆಂಡ್ಸ್ ಕೆಲವರಿಗೆ ಫೋನ್ ಮಾಡಿದ್ರೆ ಕೆಲವ್ರು ನೋಡ್ತಾ ಇಲ್ಲ ಅಂದರು. ಯಾಕೆ ಅಂತ ಕೇಳಿದ್ರೆ ಲೇಟಾಗಿ ಬಿಟ್ಟಿದ್ದಾರೆ. ಬಿಗ್ ಬಾಸ್ನ 9:30 ಸ್ಟಾರ್ಟ್ ಮಾಡ್ತಾರಲ್ಲ, 11 ಆಗುತ್ತಲ್ವ, ಅದಕ್ಕೆ ಎಲ್ರಿಗೂ ನೋಡೋಕ್ಕಾಗಲ್ಲ. ಬಿಗ್ ಬಾಸ್ ಟೈಮನ್ನು ನೆಕ್ಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಸ್ವಲ್ಪ ಟೈಮ್ ಚೇಂಜ್ ಮಾಡಿದ್ರೆ ಬಿಗ್ ಬಾಸಿಗೆ ಇನ್ನೂ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಆ ಟೈಮಿಂಗ್ ಸೆಟ್ ಆಗಲ್ಲ. ರಾತ್ರಿ ನೋಡಬೇಕು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಎಲ್ಲರೂ ಆಫೀಸಿಗೆ ಹೋಗ್ಬೇಕು, ಅದು ಇದು ಅಂದರೆ ಕಷ್ಟ ಆಗುತ್ತೆ. ಬಿಗ್ ಬಾಸ್ ನೋಡಿ ಒಂದ್ಸಲ ಟೈಮನ್ನು ಮತ್ತೆ ನೋಡೋಕ್ಕೆ, ಹಗಲು ನೋಡೋಕ್ಕೆ ಟೈಮ್ ಇರಲ್ಲ, ರಾತ್ರಿ ನೋಡೋಕ್ಕೆ ಟೈಮ್ ಆಗಿರುತ್ತೆ. ಆ 9:30 to 11 ಅಂದರೆ ಎಲ್ರಿಗೂ ಸ್ವಲ್ಪ ಕಷ್ಟನೇ. ಏನಂತೀರಾ? ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ಬರೀರಿ. ಹೌದಾ ಅಲ್ವಾ? ಲೇಟ್ ಆಗುತ್ತಾ ಇಲ್ವಾ? ಆಫೀಸಿಗೆ ಲೇಟ್ ಆಗುತ್ತಲ್ವಾ ಎಲ್ರಿಗೂ ನೋಡಿ ಚೇಂಜ್ ಮಾಡೋಕ್ಕೆ. ಆದರೆ ನೆಕ್ಸ್ಟ್ ಎಪಿಸೋಡ್, ನೆಕ್ಸ್ಟ್ ಬಿಗ್ ಬಾಸಲ್ಲಿ ಟೈಮ್ನ ಸೆಟ್ ಮಾಡಿ. ಇದು ಇವತ್ತಿನ ಪ್ರೊಮೋ. ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ